ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಜಿ.ಬಿ. ವಿನಯ್ ಕುಮಾರ್ ಕಕ್ಕರಗೊಳ್ಳ. ಎಲೆಕ್ಷನ್ ಮುಗಿದಿದೆ. 42,907 ವಿಶಾಲ ಹೃದಯದ ಮತದಾರರು ನನಗೆ ವೋಟ್ ಹಾಕಿದ್ದಾರೆ. ಒಂದು ರೀತಿಯಲ್ಲಿ ಗೆಲ್ಸಿದ್ದಾರೆ ಅಂತಲೂ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಕೃತಜ್ಞತಾ ಸಮಾರಂಭ ಮಾಡಿದಾಗ ಹೇಳಿದ್ದೆ, ಜೂನ್ 1ರಿಂದ ಈ ಕ್ಷೇತ್ರದಲ್ಲಿ ಓಡಾಡ್ತೀನಿ, ಮುಂದಿನ 30 ವರ್ಷ ಆಕ್ಟಿವ್ ಆಗಿರ್ತೀನಿ, ಅಲ್ಲಿ ನಿಮ್ಮ ಜೊತೆಗಿರ್ತೀನಿ ಅಂತಂದು ಭರವಸೆ ಕೊಟ್ಟಿದ್ದೆ. ಆ ಮಾತಿಗೆ ಬದ್ಧನಾಗಿರ್ತೀನಿ. ಅದರ ಮುಂದುವರಿದ ಭಾಗವಾಗಿ ದಾವಣಗೆರೆಯಲ್ಲಿ ನಾನು ಒಂದು ಭರವಸೆ ಕೊಟ್ಟ ಹಾಗೆ ನಿಮ್ಮ ಸಹಯೋಗದೊಂದಿಗೆ, ನಿಮ್ಮ ಆಶೀರ್ವಾದದೊಂದಿಗೆ ನಿಮ್ಮದೇ ಆದ ಒಂದು IAS ಕೋಚಿಂಗ್ ಸೆಂಟರ್, ಇನ್ಸೈಟ್ಸ್ IAS, ಇನ್ನು 30ರಿಂದ 45 ದಿನಗಳಲ್ಲಿ ದಾವಣಗೆರೆಯಲ್ಲಿ ಶುರು ಆಗುತ್ತೆ. ಅಲ್ಲಿ ಬಡ ಮಕ್ಕಳಿಗೆ ಉಚಿತವಾಗಿ ತರಬೇತಿ ಕೊಡೋ ವ್ಯವಸ್ಥೆನ ಮಾಡ್ತೀನಿ. ಹೀಗೆ ಸೃಜನಾತ್ಮಕವಾಗಿ, ರಚನಾತ್ಮಕವಾಗಿ ಕೆಲವೊಂದು ಚಟುವಟಿಕೆಗಳನ್ನ ಆ ಕ್ಷೇತ್ರದಲ್ಲಿ ಪ್ರತಿ ವಾರ, ಪ್ರತಿ ತಿಂಗಳು ಮಾಡಬೇಕಂತಿದ್ದೀವಿ. ಹರಿಹರದಲ್ಲಿ ಒಂದು ನಾಯಕತ್ವ ಶಿಬಿರ ಮಾಡ್ತೀವಿ, ನೀವು ಕೂಡ ನಾಯಕರಾಗಿ ಅಂತಂದು. ಆಶಯ ಇಷ್ಟೇ, ಪ್ರಜಾಪ್ರಭುತ್ವ ಗಟ್ಟಿ ಆಗಬೇಕಂತಂದರೆ ಗ್ರಾಸ್ ರೂಟ್ ಲೆವೆಲಲ್ಲಿ, ಅಂದರೆ ತಳಮಟ್ಟದಲ್ಲಿ ಹೊಸ ನಾಯಕತ್ವ ಹುಟ್ಟಬೇಕು. ಅದರಲ್ಲೂ ಸ್ವಚ್ಛ ಮನಸ್ಸಿನವರು, ಸಮಾಜಮುಖಿ ಕಳಕಳಿ ಇರುವಂಥವ್ರು, ಈ ರೀತಿ ನಾಯಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅನ್ನೋದು ಒಂದು ಆಶಯ. ನಾನು ಕ್ಷೇತ್ರದ ತುಂಬ ಓಡಾಡ್ತೀನಿ. ಈಗ ಯಾವುದೇ ಒಂದು MP ಆಗಬೇಕು, MLA ಆಗಬೇಕು ಅನ್ನೋ ಯಾವುದೇ ಒಂದು ಆಸೆಯಿಂದ ಓಡಾಡಲ್ಲ. ಹೆಚ್ಚಿನದಾಗಿ ಒಂದು ರಾಜಕೀಯ ಪ್ರಜ್ಞೆ, ಒಂದು ಜನಜಾಗೃತಿ ಮೂಡಿಸೋದಕ್ಕೋಸ್ಕರ, ಜೊತೆಗೆ ನಿಮ್ಮ ಜೊತೆ ಇನ್ನೂ ಹೆಚ್ಚಿನ ಸಂಪರ್ಕ ಬೆಳೆಸಿ ಒಂದು ಬಾಂಧವ್ಯ ಬೆಳೆಸೋದಕ್ಕೋಸ್ಕರ ಪ್ರತಿಯೊಂದು ಹಳ್ಳಿ ಜನಗಳಿಗೆ ನಾನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ರೀಚ್ ಆಗಬೇಕಂತಿದ್ದೀನಿ. ಪ್ರತಿಯೊಂದು ಹಳ್ಳಿಗಳಿಗೂ ಭೇಟಿ ಕೊಡ್ತೀನಿ. ಹಾಗೆಯೇ ಅಲ್ಲಿ ಯಾರೀಗ ಗೆದ್ದು ಬಂದಿರ್ತಾರೆ ಅವರಿಂದ ಕೂಡ ಕೆಲಸ ಮಾಡಿಸೋವಂಥ ಒಂದು ರಾಜಕಾರಣ ನಾವೆಲ್ಲ ಸೇರಿ ಮಾಡೋಣಂತೆ. ಹಾಗಾಗಿ ಸದಾ ನಿಮ್ಮ ಜೊತೆಗಿರ್ತೀನಿ. ಒಟ್ಟಿನಲ್ಲಿ ದಾವಣಗೆರೆ ಬಿಟ್ಟು ಎಲ್ಲಿ ಹೋಗಲ್ಲ, ಸದಾ ನಿಮ್ಮೊಂದಿಗಿರ್ತೀನಿ ಅಂತ ಹೇಳೋದಕ್ಕೆ ಬಯಸಿ ಈ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.